ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ಹಾಗೆ ಅರ್ಜುನ್ ಇಬ್ರು ಕೂಡ ರವೀಂದ್ರ ಭಟ್ಕಳ್ ಅವರು ಮತ್ತೆ ಕೋರ್ಟ್ಗೆ ಹೋಗೋ ಹಾಗೆ ಮಾಡಿದ್ರು. ಆದರೆ ರವೀಂದ್ರ ಭಟ್ಕಳ್ ಅವರ ಒಂದು ಒಳ್ಳೆಯದಕ್ಕೋಸ್ಕರ ಅವರ ಒಂದು ಖುಷಿ ಇದ್ದದ್ದೇ ಒಂದು ವಕೀಲ ವೃತ್ತಿಯನ್ನು ಮಾಡಬೇಕು ಮತ್ತೆ ಲಾ ಪ್ರಾಕ್ಟೀಸನ್ನು ಮಾಡಬೇಕು ಅಂತ ಆ ನೋವೇ ಅವ್ರಿಗೆ ಇಷ್ಟು ವರ್ಷಗಳ ಕಾಲ ಆಯಿತು. ಆ ನೋವನ್ನು ಹೋಗಿಸ್ಬೇಕು ಅನ್ನೋ ಕಾರಣಕ್ಕೆ ಭಾರ್ಗವಿ ಮತ್ತು ಅರ್ಜುನ್ ಅವರನ್ನು ಕೋರ್ಟ್ಗೆ ಹೋಗೋದಕ್ಕೆ ಒಪ್ಪಿಸಿದ್ರೆ, ಆದರೆ ಅದು ಮತ್ತಿನ್ನೇನೋ ಬೇರೆ ರೀತಿಯಲ್ಲಿ ತಿರುವು ತಗೊಂಡು ಅದು ನಿಜಕ್ಕೂ ಕೂಡ ರವೀಂದ್ರ ಅವ್ರಿಗೆ ಆಪತ್ತಾಗ್ಬಿಡುತ್ತೇನೋ ಅಂತ ಅನ್ನಿಸ್ತದ. ಯಾಕಂದ್ರೆ ಗಂಗಾ ಅಂತಕ್ಕಂಥ ಅನಾಮಿಕ ಲೇಡಿ ಎಂಟ್ರಿ ಕೊಡ್ತಿದಾರ. ಹಾಗಿದ್ರೆ ಕೋರ್ಟ್ಗೆ ಹೋಗಿರ್ತಕ್ಕಂಥ ರವೀಂದ್ರ ಹಾಗೆ JP ಪಾಟೀಲ್ ನಡುವಿನ ಒಂದು ಮಹಾನ್ ಸಮರದಲ್ಲಿ ನಿಜಕ್ಕೂ ಅನಾಮಿಕ ಲೇಡಿಯ ಎಂಟ್ರಿ ಆಗತ್ತಾ? ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ತನ್ನ ತಂದೆಯನ್ನ ಕೋರ್ಟ್ಗೆ ಮತ್ತೆ ಕರ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಆಕೆಯ ಇಚ್ಛೆ ಆಗಿತ್ತು. ಅದೇ ರೀತಿಯಾಗಿ ಅರ್ಜುನ್ ಕೂಡ ಅದಕ್ಕೆ ಸಾಥ್ ಕೊಡ್ತಾರೆ. ಕೊನೆಗೂ ಕೂಡ ರವೀಂದ್ರ ಭಟ್ಕಳ್ ಅವರು ಮತ್ತೆ ಕೋರ್ಟ್ಗೆ ಹೋಗೋದಕ್ಕೆ ಒಪ್ಕೋತಾರೆ, ಲಾ ಪ್ರಾಕ್ಟೀಸ್ ಮಾಡೋದಕ್ಕೆ ಒಪ್ಕೋತಾರೆ. ಆದ್ರೆ ಇದು ಶಕ್ತಿ ಪ್ರಸಾದ್ ಮತ್ತೆ JPಗೆ ಮಾತ್ರ ತಲೆನೋವಾಗಿಲ್ಲ, ಆ ಅನಾಮಿಕ ಲೇಡಿ ಗಂಗಾ ಅನ್ನೋರ್ಗೂ ಕೂಡ ದೊಡ್ಡ ತಲೆನೋವೇ ಆಗ್ಬಿಟ್ಟದ. ಇಲ್ಲಿ ಶಕ್ತಿ ಮತ್ತೆ JPಯನ್ನ ನಿಜಕ್ಕೂ ಕೂಡ ಸೂತ್ರಧಾರಿಯಾಗಿ ಆಡಿಸೋದು ಅದೇ ಅನಾಮಿಕ ಲೇಡಿ. ಆ ಅನಾಮಿಕ ಲೇಡಿ ಶಕ್ತಿ ಪ್ರಸಾದ್ಗೆ ಕಾಲ್ ಮಾಡಿದ್ದೆ, ರವೀಂದ್ರ ಮತ್ತೆ ಕೋರ್ಟ್ಗೆ ಬರ್ತದಾನಂತೆ, ಹಳೆ ಕೀಸ್ ಓಪನ್ ಆದ್ರೆ ಖಂಡಿತ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ರೆ, ಹಳೆ ಕೀಸ್ ಏನು ಓಪನ್ ಆಗಲ್ಲ ಗಂಗಾ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಯಾಕಂದ್ರೆ ನನ್ನ ಮಗ ಹೋಗಿ ಇಡೀ ಮನಿ ಚಾಲಾಡಿ ಬಂದಿದ್ದಾನೆ, ಯಾವುದೇ ರೀತಿಯಲ್ಲೂ ನಿಮ್ಮ ಫೈಲ್ ಅಲ್ಲಿಲ್ಲ, ಅವನು ಇನ್ನೂ ಕೂಡ ಒಂದು ಭಯದಿಂದ ಹೊರಗಡೆ ಬಂದೇ ಇಲ್ಲ, ಆ ಒಂದು ಭಯ ಇನ್ನೂ ಕೂಡ ಅವನಲ್ಲಿ ಇದ್ದೇ ಇದೆ, ನೀವೇನು ಯೋಚನೆ ಮಾಡಬೇಡಿ, ನಾವಿದೀವಿ ನೋಡ್ಕೋತೀವಿ ಅಂತ ಹೇಳಿ ಹೇಳ್ತಾರೆ. ಹಳೆ ಕೀಸ್ ಏನಾದ್ರೂ ಹೊರಗಡೆ ಬಂದ್ರೆ ಖಂಡಿತ ಅದು ನನ್ನ ತನಕ ಬಂದ್ರಂತೂ ನಿಮ್ಮ ಯಾರ ಕತೆ ಕೂಡ ಉಳಿಯೋದಿಲ್ಲ, ನಿಮ್ಮೆಲ್ಲರ ಕತೆ ಕೂಡ ಮುಗಿಸ್ತೀನಿ. ಆ JPಗೆ ಇನ್ನೂ ಕೂಡ ಬುದ್ಧಿ ಬಂದಿಲ್ಲ, ಸೋತಿದ್ದಾನೆ, ಅವ್ನು ವೇಸ್ಟ್ ಅಂತ ಅನ್ನಿಸ್ತದೆ, ಅವನ ಕತೆ ನಾವು ಈಗಲೇ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಕೂಡ ಗಂಗಾ ಅವರು ಹೇಳಿದಾಗ, ಇಲ್ಲ ಗಂಗಾ ದಯವಿಟ್ಟು ಬೇಡ, ಏನು ಗೊತ್ತಿಲ್ಲದೆ ಈ ರೀತಿ ಆಗಿದೆ, ಖಂಡಿತ ತಿತ್ಕೋತಾನೆ, ಎಚ್ಚೆತ್ಕೋತಾನೆ, ಒಂದೇ ಸೋಲಲ್ವಾ ಅಂತ ಕೂಡ ರವೀಂದ್ರ ಅವರು ಹೇಳ್ತಾರೆ. ತದನಂತರ ಇಲ್ಲಿ ಶಕ್ತಿ ಪ್ರಸಾದ್ ತನ್ನ ಮಗ ವಿಕ್ಕಿಯನ್ನ ಕರೀತಾರೆ. ವಿಕ್ಕಿಯನ್ನ ಕರೆದ, ನೋಡು ವಿಕ್ಕಿ, ಇಲ್ಲಿ ನೀನು ರಾಜಕೀಯಕ್ಕೆ ಬರ್ತಾ ಇದೆಯಾ, ರಾಜಕೀಯಕ್ಕೆ ಬಂದ ಮೇಲೆ ನೀನು ನಾನು ಹೇಳ್ತಕ್ಕಂಥ ಮಾತನ್ನ ಕೇಳ್ಕೊಂಡು ಮುಂದೆ ಹೋಗ್ತಾ ಇರು, ಯಾವುದೇ ರೀತಿ ಪ್ರಶ್ನೆ ಮಾಡಬೇಡ, ಯಾಕೆ ಏನು ಎಂತು ಅಂತಕ್ಕಂಥದ್ದನ್ನ ನಾನು ಹೇಳೋ ರೀತಿ ಮಾಡ್ಕೊಂಡು ಹೋದ್ರೆ ಖಂಡಿತ ನಿನಗೆ ಮಂತ್ರಿಗಿರಿನೂ ಸಿಗುತ್ತೆ, ಎಲ್ಲಾನು ಕೂಡ ಸಿಗುತ್ತೆ, ಆಮೇಲೆ ಯಾರು ಏನು ಎಲ್ಲ ಕೂಡ ನಿನಗೆ ಗೊತ್ತಾಗತ್ತೆ, ಅಲ್ಲಿ ತನಕ ಯಾವುದೇ ರೀತಿಯಲ್ಲೂ ಪ್ರಶ್ನೆ ಮಾಡದೆ ನಾನು ಹೇಳುವುದನ್ನ ಕೇಳ್ಕೊಂಡು ಮುಂದುವರಿ ಅಂತ ಹೇಳ್ತಾರೆ. ಖಂಡಿತ ನೀವು ಹೇಳುವುದನ್ನೇ ಮಾಡ್ತೀನಿ ಅಂತ ಕೂಡ ವಿಕೆ ಹೇಳ್ತಾರೆ. ಇತ್ತ ಕಡೆ ನಿರ್ಮಲಾ ಪಾಟೀಲ್ ಅವರು ತುಂಬ ಅಂದರೆ ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ಬಿಕಾಸ್ ಇಲ್ಲಿ ತನ್ನ ಮಗನ ನೋಡೋಕೆ ಆಗ್ತಿಲ್ವಲ್ಲ ಅಂತ ಅದೇ ಒಂದು ದುಃಖವನ್ನು ಪಡ್ತಾ ಇರಬೇಕಿದ್ರೆ ಅಲ್ಲಿಗೆ ರುದ್ರ ಅವರು ಎಂಟ್ರಿ ಕೊಡ್ತಾರೆ. ಏನಕ್ಕ ಅರ್ಜುನ್ ನೋಡಿಕೊಂಡು ನೆನಪು ಮಾಡಿಕೊಂಡು ಅಳ್ತಿದ್ರ, ಹೋಗಿ ಕರ್ಕೊಂಡು ಬರೋದಲ್ವಾ ಅಂದಾಗ, ನಾನು ಅವನ್ನ ಕರೆದಿಲ್ಲ ಅಂತ ಅಂದ್ಕೊಂಡ್ಯಾ, ನಾನು ಕರೆದೇ ಬೇಕಾದಷ್ಟು, ಆದರೆ ಅರ್ಜುನೇ ಬರ್ತಿಲ್ಲ, ಅವನಿಗೆ ನಮ್ಗಳಿಗಿಂತ ಅವನ ಹೆಂಡತಿ ಭಾರ್ಗವಿನೇ ಹೆಚ್ಚಾಗ್ಬಿಟ್ಟಿದ್ದಾಳೆ, ಭಾರ್ಗವಿ ಜೊತೆಯಾಗಿ ಬಂದರೆ ಮಾತ್ರ ಈ ಮನೆಗೆ ಬರ್ತೀನಿ ಅಂತ ಹೇಳ್ತಿದ್ದಾನೆ ಅಂತ ಹೇಳಿದಾಗ, ಯಾಕಕ್ಕ ಈ ರೀತಿ ಮಾತಾಡ್ತಿದ್ರ, ಅದರಲ್ಲಿ ಏನು ತಪ್ಪಿದೆ ಅವನು ಹೇಳಿದ್ರಲ್ಲಿ, JP ಭಾವ ಕೂಡ ನಿಮ್ಮನ್ನು ಸೆಕ್ಯೂರ್ ಮಾಡ್ಕೋತಾರಲ್ವ, ಅದೇ ರೀತಿಯಾಗಿ ಭಾರ್ಗವಿನ ಅರ್ಜುನ್ ಸೆಕ್ಯೂರ್ ಮಾಡ್ಕೋತಿದ್ದಾನೆ ಅಷ್ಟೇ ಅಂತ ಹೇಳ್ತಾರೆ. ಇಲ್ಲ ನನ್ನ ಮಗನ ತಲೆ ಕೆಡಿಸಿದಾಳೆ ಭಾರ್ಗವಿ ಅಂತೆಲ್ಲ ಹೇಳಿದಾಗ, ಇಲ್ಲ ಅಕ್ಕ ನೀವು ಆ ರೀತಿ ಅಂದ್ಕೊಂಡಿದ್ದಾರೆ, ಅರ್ಜುನ್ ಮೊದಲು ಹೀಗೆ ಇದ್ದಿದ್ದಲ್ವಾ, ಸತ್ಯ ಧರ್ಮ ನ್ಯಾಯ ನೀತಿ ಅಂತ, ಈಗಲೂ ಅದೇ ರೀತಿ ಆಗಿದ್ದಾನೆ, ನಿಜವಾಗ್ಲೂ ಭಾರ್ಗವಿ ಒಳ್ಳೆವಳಕ್ಕ ಅಂತ ಹೇಳ್ತಾರೆ. ಜೊತೆಗೆ ಭಾವನ ಜೊತೆ ಮಾತಾಡಿ ಖಂಡಿತ ಭಾವನ ಕೂಡ ಮಗನ ಮಿಸ್ ಮಾಡ್ಕೋತಿರ್ತಾರೆ ಅಂತ ನಿರ್ಮಲ್ ಅವ್ರಿಗೆ ಹೇಳಬೇಕಿದ್ರೆ, ನಿಜವಾಗ್ಲೂ ನಿರ್ಮಲ್ ಅವರು ತಮ್ಮ ಮನಸ್ಸನ್ನ ಚೇಂಜ್ ಮಾಡ್ತಿರ್ತಾರೆ. ಅದೇ ಒಂದು ಸಮಯಕ್ಕೆ ಬೃಂದ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಬೃಂದ ಎಂಟ್ರಿ ಕೊಟ್ಟಿದ್ದೆ, ಏನತ್ತೆ ಯಾಕೆ ರೀತಿಯಾಗಿ ಅತ್ತೆ ತಲೆ ತಿಂತಿದ್ರ, ಅತ್ತೆ ಬ್ರೈನ್ ವಾಶ್ ಮಾಡ್ತಿದ್ರ, ಭಾರ್ಗವಿನ ಕರ್ಸ್ಕೋಬೇಕು ಅನ್ನೋ ಕಾರಣಕ್ಕೆ, ನೋಡಿ ಅತ್ತ ನಿಮ್ಗೆ ಮಾವಂಗೆ ಅವಮಾನ ಆಗೋದು ಚಂದನ, ಆ ಭಾರ್ಗವಿ ಇಲ್ಲಿದ್ದಾಗ ಮಾವ ಎಷ್ಟು ಡಿಸ್ಟರ್ಬ್ ಆಗಿದ್ರು ಅಂತ ಗೊತ್ತಿದೆ ಅಲ್ವಾ ನಿಮಗೆ ಅಂತ ಹೇಳಿದಾಗ, ಏನು ಮಾತಾಡ್ತಿದ್ಯಾ ಬೃಂದ, ಭಾರ್ಗವಿ ತುಂಬ ಒಳ್ಳೆಯವಳು ಅಂತ ಹೇಳ್ತಾರೆ. ಹೌದೌದು, ನಿಮ್ಮ ಮಗಳು ಇವತ್ತು ಗಂಡನ ಮನೆಯಲ್ಲಿದ್ದಾಳೆ ಅಂದರೆ ಅದಕ್ಕೆ ಕಾರಣ ನಾನು ಅನ್ನೋದನ್ನು ಮರ್ತು ಬಿಟ್ರಾ ನೀವು ಅಂತ ಬೃಂದ ಕೇಳಿದ್ದಕ್ಕೆ, ನಾನು ನಿನ್ನ ಮಾಡಿರೋ ಸಹಾಯವನ್ನು ಕೂಡ ಮರ್ತಿಲ್ಲ, ಜೊತೆಗೆ ಯಾರು ಏನು ಎಂತು ಎಲ್ಲ ಕೂಡ ನನಗೆ ಗೊತ್ತದ, ಯಾವುದನ್ನು ಕೂಡ ನಾನು ಮರ್ತಿಲ್ಲ ಅಂತಾನೆ ಹೇಳ್ತಾರೆ ರುದ್ರ ಅವರು. ನಾನು ಹೇಳಿದ್ದು ಒಳ್ಳೇದೇ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ನಂತರ ನೋಡಿ ಅತ್ತ, ನೀವೇನು ಅವ್ರ ಮಾತಿನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಆ ಭಾರ್ಗವಿ ಬಂದರೆ ಖಂಡಿತವಾಗ್ಲೂ ಇಲ್ಲಿ ಮಾವಂಗೆ ಅವಮಾನ ಆಗತ್ತಾ, ಅವಮಾನ ಆಗೋದು ನಿಮ್ಗೆ ಇಷ್ಟನಾ ಅಂದಾಗ, ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ನಿರ್ಮಲ್ ಅವರು. ಮತ್ತೆ ಬಿಟ್ಬಿಡಿ ಇದ್ರ ಬಗ್ಗೆ ಆಲೋಚನೆನ ಅಂತ ಹೇಳಿದ
ಬೃಂದಾ ಅಲ್ಲಿಂದ ಹೋಗ್ತಾಳೆ. ತದನಂತರ ಈತ ಕಡೆ ಅರ್ಜುನ್ನ ಆಫೀಸಲ್ಲಿ ಇರ್ತಾರೆ. ಅಲ್ಲಿಗೆ ರವೀಂದ್ರ ಭಟ್ಕಳ್ ಅವರು ಆ ಬಡ ತಂದೆ ತಾಯಿಯನ್ನ, ಮಗು ಕಳ್ಕೊಂಡಿರ್ತಕ್ಕಂಥ ಬಡ ತಂದೆ ತಾಯಿಯನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಿದ್ದ ಅಳಿಯಂದ್ರೆ ಇವರು ತಮ್ಮ ಮಗುವನ್ನ ಕಳ್ಕೊಂಡಿದ್ದಾರೆ. ಪಾಪ ಆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಇದಾನಲ್ವಾ, ಅವ್ನು ಕೇಸ್ ಕೂಡ ತಗೋತಿಲ್ಲ, ದುಡ್ಡು ಬೇಕು ಅದು ಇದು ಅಂತ ಪೀಡಿಸ್ತಿದ್ದಾನೆ. ಅದಕ್ಕೆ ನಾವೇ ಕೇಸ್ ತಗೋತೀವಿ ಅಂತ ಕರ್ಕೊಂಡು ಬಂದ್ವಿ. ಅಂದಾಗ ನಿಮ್ದೇನು ಪ್ರಾಬ್ಲಮ್ ಹೇಳಿ, ಏನಾಯಿತು ಅಂತ ಕೇಳಿದಾಗ ನಾವು ಊಟ ತರೋದಕ್ಕೆ ಅಂತ ಹೋಗಿದ್ವಿ, ಅಷ್ಟರಲ್ಲಿ ನಮ್ಮ ಮಗು ಕಳ್ವಾಗ್ಬಿಟ್ಟಿತ್ತು, ಒಂದಲ್ಲ ಎರಡು ಕಡೆ ಮಕ್ಕಳು ಇನ್ನೂ ಕೂಡ ಕಳ್ವಾಗಿದೆ ಅಂತಾರೆ. ಆಗ ಅಚ್ಚರಿ ಆಗುತ್ತೆ ಅರ್ಜುನ್ ಮತ್ತು ರವೀಂದ್ರ ಭಟ್ಕಳ್ ಅವ್ರಿಗೆ. ಏನಿದು ನಿಮಗೆ 3 ಮಕ್ಕಳ ಅಂತ ಕೇಳ್ತಾರೆ. ಇಲ್ಲ ನಮಗಿರೋದೇ ಒಂದು ಮಗು, ಆದರೆ ಇದೇ ತಿಂಗಳಲ್ಲಿ ಇನ್ನೂ 2 ಮಕ್ಕಳು ಕಳ್ತನವಾಗ್ಬಿಟ್ಟಿದ್ದಾರೆ ಅಂದಾಗ ನಿಜಕ್ಕೂ ಅಚ್ಚರಿ ಆಗುತ್ತೆ ಇಲ್ಲಿ ಅರ್ಜುನ್ ಮತ್ತು ರವೀಂದ್ರ ಭಟ್ಕಳ್ ಅವ್ರಿಗೆ. ಇದು ತುಂಬ ಸೀರಿಯಸ್ ಇದೆ ಕೇಸು ಅಂತ ಮೊದಲು ಆದಷ್ಟು ಬೇಗ ನಾವು ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಬೇಕಾಗಿದೆ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಇದ್ದ ಕಡೆ ಭಾರ್ಗವಿ ಅಲ್ಲಿಗೆ ಬರ್ತಾರೆ. ಬಂದಿದ್ದೆ ಅರ್ಜುನ್ ಕೇಸ್ ತಗೋತಿಲ್ಲ ಅಂತ ಹೇಳ್ತಾರೆ. ಆಗ ಏನಮ್ಮ ಈ ರೀತಿ ಮಾತಾಡ್ತಿದ್ಯಾ, ಯಾಕೆ ಅರ್ಜುನ್ ಕೇಸ್ ತಗೊಳ್ಳೋದಿಲ್ಲ, ನೀನು ಅರ್ಜುನ್ ತಾನೇ ಕೇಸ್ ತಗೋಬೇಕಾಗಿರೋದು ಅಂತ ರವೀಂದ್ರ ಭಟ್ಕಳ್ ಅವರು ಹೇಳಿದಾಗ, ಇಲ್ಲಪ್ಪ ನಾವು ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಪಾಪ ಈ ಬಡ ತಂದೆ ತಾಯಿಗೆ ಯಾರಮ್ಮ ನ್ಯಾಯ ಕೊಡಿಸ್ತಾರೆ, ನಾವು ಕೊಡಿಸಿಲ್ಲ ಅಂದರೆ ಅಂತ ಹೇಳ್ತಾರೆ. ಬಡ ತಂದೆ ತಾಯಿಗಳಂತೂ ಕುಸ್ತು ಹೋಗ್ತಾರೆ. ಪ್ಲೀಸ್ ದಯವಿಟ್ಟು ನಮ್ಮ ಮಗುವನ್ನು ಹುಡ್ಕೊಡಿ ಅಂತ ಹೇಳಿ ತುಂಬ ರಿಕ್ವೆಸ್ಟ್ ಮಾಡ್ಕೋತಾರೆ. ನೋಡಿ ಅಪ್ಪ, ಇದು ತುಂಬಾ ಸೀರಿಯಸ್ ಆಗಿದೆ ಕೇಸ್, ಈ ಒಂದು ಕೇಸನ್ನು ನಾವು ತಗೊಳ್ಳೋದಿಲ್ಲ, ಆದರೆ ನೀವು ತಗೋತಾ ಇದ್ದೀರಾ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಈ ಕಡೆ ರವೀಂದ್ರ ಅವರು ಅಲ್ಲಮ್ಮ ನಾನು ಯಾಕೆ ತಗೊಳ್ಳಿ ಕೇಸ್, ನಾನು ಬೇರೆ ಕೇಸ್ ತಗೋತೀನಿ, ನೀವು ಈ ಕೇಸ್ ತಗೊಳ್ಳಿ ಅಂತಾರೆ. ಇಲ್ಲಪ್ಪ, ಈ ಕೇಸ್ ಎಷ್ಟು ಸೀರಿಯಸ್ ಇದೆ, 3 ಮಕ್ಕಳು ಕಾಣಿಸ್ತಾ ಇಲ್ಲ ಅಂದಮೇಲೆ ಈ ಕೇಸನ್ನು ನೀವೇ ತಗೋಬೇಕಾಗತ್ತೆ. ಖಂಡಿತವಾಗ್ಲೂ ಆ ತಂದೆ ತಾಯಿ ಮುಖ ನೋಡಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ನಿಸ್ತಿಲ್ವಾ, ನಿಮ್ಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ, ಅರ್ಥ ಮಾಡ್ಕೊಳ್ಳಿ ಅಂತ ಭಾರ್ಗವಿ ಹೇಳಿದಾಗ ಈ ಕಡೆ ರವೀಂದ್ರ ಭಟ್ಕಳ್ ಅವ್ರ ಹತ್ರ ಆ ತಂದೆ ತಾಯಿ ನಮ್ಗೆ ಗೊತ್ತಿರಲಿಲ್ಲ ನೀವು ಕೂಡ ಲಾಯರ್ ಅಂತ, ದಯವಿಟ್ಟು ಈ ಕೇಸ್ ತಗೊಂಡು ನಮ್ಮ ಮಗುವನ್ನು ಹುಡ್ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ. ಆಗ ಇಲ್ಲಿ ರವೀಂದ್ರ ಭಟ್ಕಳ್ ಅವರು ಖಂಡಿತ ನಾನು ನಿಮ್ಮ ಮಗುವನ್ನು ಹುಡ್ಕೊಡ್ತೀನಿ, ಖಂಡಿತ ಈ ಕೇಸ್ ನಾನೇ ತಗೋತೀನಿ ಅಂತ ಹೇಳ್ತಾರೆ. ಆಗ ಅವರು ತಮ್ಮ ಹತ್ರ ಇರ್ತಕ್ಕಂಥ ಪುಡಿ ಕಾಸನ್ನೇ ಕೊಡೋಕೆ ಬರ್ತಾರೆ. ಬೇಡ ಈ ದುಡ್ಡನ್ನು ನನಗೆ ಕೊಡಬೇಡಿ, ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು, ನಿಜವಾಗ್ಲೂ ನೀವು ಎಷ್ಟು ಒಳ್ಳೆಯವರು, ನಿಮ್ಮ ಮಗು ಕಳವಾಗಿದೆ, ಇದೇ ಒಂದು ಸಮಯದಲ್ಲಿ ಬೇರೆಯವರ ಮಕ್ಕಳು ಕೂಡ ಕಳವಾಗಿದೆ ಅಂತ ಮಾಹಿತಿ ಕೊಟ್ಟು ಅದನ್ನು ಕೂಡ ಹುಡುಕಿ ಅಂತ ಹೇಳ್ತಿದ್ರಲ್ವಾ, ನಿಮ್ಮ ಒಳ್ಳೆತನಕ್ಕೆ ಖಂಡಿತ ನಿಮಗೆ ಒಳ್ಳೆಯದೇ ಆಗತ್ತೆ ಅಂತ ಹೇಳಿ ರವೀಂದ್ರ ಭಟ್ಕಳ್ ಅವರು ಆ ಒಂದು ಕೇಸನ್ನು ತಕ್ಷಣಕ್ಕೆ ಕೈಗೆತ್ಕೋತಿದ್ದಾರೆ. ಇದರ ನಡುವೆ ಅದೇ ಒಂದು ಕೇಸನ್ನ ಡೀಟೇಲ್ಡ್ ಆಗಿ ಸ್ಟಡಿ ಮಾಡ್ತಿದ್ದಾರೆ. ಅದನ್ನು ನೋಡಿದ ಅನ್ನಪೂರ್ಣ ಮತ್ತು ಕಲ್ಪನಾ ತುಂಬ ಖುಷಿ ಪಡ್ತಿದ್ದಾರೆ. ಅಣ್ಣ ಎಷ್ಟು ವರ್ಷಗಳ ಕಾಲ ಆಯಿತು ಈ ರೀತಿಯಾಗಿ ಸ್ಟಡಿ ಮಾಡಿ ಕೇಸ್ ತಗೊಂಡು, ನಿಜಕ್ಕೂ ಕೂಡ ಖುಷಿ ಆಗ್ತದೆ ಈ ರೀತಿ ನೋಡೋದಕ್ಕೆ. ನನ್ನಿಂದ ಅಣ್ಣಂಗೆ ಈ ರೀತಿ ಆಗೋಯ್ತಲ್ಲ ಅಂತ ತುಂಬ ಬೇಜಾರಾಯಿತು, ಬಟ್ ಇವತ್ತು ಅರ್ಜುನ್ ಮತ್ತು ಭಾರ್ಗವಿಯಿಂದ ಎಲ್ಲ ಒಳ್ಳೇದಾಗ್ತದೆ, ಸಮಾಧಾನ ಆಗ್ತಿದೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಇಲ್ಲಿ ಭಾರ್ಗವಿ ಅರ್ಜುನ್ ಬರ್ತಾರೆ. ಅಪ್ಪ ಈ ರೀತಿ ಕೆಲಸ ಮಾಡ್ತಿರೋದು ನೋಡಿದೆ ತುಂಬ ಖುಷಿ ಪಡ್ತಾರೆ. ಅಷ್ಟರಲ್ಲಿ ಎಲ್ಲರನ್ನೂ ಕೂಡ ಕರೆದು ಅಪ್ಪನ ಕಣ್ಣು ಮುಚ್ತಾರೆ. ನಂತರ ಕಣ್ಮುಂದೆ ಒಂದು ಕಾರ್ಡ್ ಇಡ್ತಾರೆ. ಕಣ್ಣು ಓಪನ್ ಮಾಡ್ತಿದ್ದಾಗೆ ಷಷ್ಠಿ ಪೂರ್ತಿ ಕಾರ್ಡ್ ಯಾರ್ದಿದು ಅಂತ ನೋಡಿದೆ, ಅವ್ರದ್ದು ಮತ್ತೆ ಅವ್ರ ಹೆಂಡತಿದಾಗಿರತ್ತೆ. ಏನಮ್ಮ ಈ ಚುಂಜಾಟದಲ್ಲಿ ಷಷ್ಠಿ ಪೂರ್ತಿ ಎಲ್ಲ ಬೇಕಾ ಅಂದಾಗ, ಬೇಕು ಅಪ್ಪ, ಖಂಡಿತವಾಗ್ಲೂ ಇದು ನಿಮ್ಮ 60 ವರ್ಷದ ಷಷ್ಠಿ ಪೂರ್ತಿ, ಇದನ್ನು ಮಾಡಿದ್ರೆ ಖಂಡಿತ ನಿಮ್ಮ ಆಯಸ್ಸು ಜಾಸ್ತಿ ಆಗತ್ತಂತೆ, ಒಳ್ಳೇದಾಗತ್ತಂತೆ, ಜೊತೆಗೆ ಎಲ್ಲ ಕೂಡ ಸರಿ ಹೋಗ್ತದೆ ಅಲ್ವಾ ಅಂದಾಗ, ಇಲ್ಲಮ್ಮ ಇಲ್ಲಿ ಸಮಸ್ಯೆ ಆಗಿದೆ, 2 ಕುಟುಂಬಗಳ ನಡುವೆ ಸಾಕಷ್ಟು ತೊಂದರೆಗಳಿದ್ದಾವೆ, ಮನಸ್ತಾಪಗಳಿದ್ದಾವೆ, ಇಂಥ ಸಮಯದಲ್ಲಿ ಇದೆಲ್ಲ ಬೇಕಾ ಅಂದಾಗ, ಅಪ್ಪ ನಿಮ್ಮ ಷಷ್ಠಿ ಪೂರ್ತಿ ದಿನ ಯಾರು ಹೇಳಿದ್ದು ಅವರು ಕೂಡ ಬರುವುದಿಲ್ಲ ಅಂತ, ಖಂಡಿತ ಅವರ ಕುಟುಂಬ ಕೂಡ ಇಲ್ಲಿಗೆ ಬರುತ್ತೆ, ಖಂಡಿತ ನಿಮ್ಮ ಷಷ್ಠಿ ಪೂರ್ತಿಯಲ್ಲಿ 2 ಕುಟುಂಬಗಳು ಕೂಡ ಒಂದಾಗತ್ತೆ ಅನ್ನೋದೇ ನಮ್ಮ ಉದ್ದೇಶ ಕೂಡ ಅಂದಾಗ, ಹೌದಾ 2 ಕುಟುಂಬಗಳು ಕೂಡ ಒಂದಾಗತ್ತೆ ಅಂದರೆ ಖಂಡಿತವಾಗ್ಲೂ ಈ ಷಷ್ಠಿ ಪೂರ್ತಿಗೆ ನಾನು ಒಪ್ಕೋತೀನಿ ಅಂತ ಹೇಳಿ ಒಪ್ಕೋತಾರೆ. ಇತ್ತ ಕಡೆ ಶಕುಂತಲ ಅಜ್ಜಿ ಭಾರ್ಗವಿಗೆ ಕಾಲ್ ಮಾಡಿದ್ದಾರೆ. ನಿಜಕ್ಕೂ ಇಲ್ಲಿ ಅರ್ಜುನನ ಎಲ್ಲರೂ ತುಂಬ ಮಿಸ್ ಮಾಡ್ಕೋತಿದ್ದಾರೆ, ನೀನು ಇರಬೇಕಿತ್ತು ಭಾರ್ಗವಿ, ನಿನ್ನನ್ನು ಕೂಡ ಈ ಮನೆ ತುಂಬ ಮಿಸ್ ಮಾಡ್ಕೋತದ. ಜೊತೆಗೆ ಇಲ್ಲಿ JP ಮನಸ್ಸಲ್ಲಿ ಮಗನ ನೋಡಬೇಕು ಅನ್ನೋ ಪ್ರೀತಿ ದಟ್ಟವಾಗಿದೆ, ಆದರೆ ಅವನ ಅಹಂಕಾರ ಅನ್ನೋದು, ಈಗೋ ಅನ್ನೋದು ಅಡ್ಡಿ ಬರ್ತದೆ. ಎಲ್ಲರ ಮನಸ್ಸಲ್ಲೂ ಕೂಡ ಅರ್ಜುನ್ ಬರಬೇಕು ಅಂತ ಹೇಳಿದೆ, ಆದರೆ ಎಲ್ಲರ ಮನಸ್ಥಿತಿ ಕೂಡ ನಿಜಕ್ಕೂ ಸರಿ ಇಲ್ಲ, ಎಲ್ರಿಗೂ ಕೂಡ ಸಿಟ್ಟು, ಅವರ ಅಹಂಕಾರನೇ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳಿ ಶಕುಂತಲ್ ಅವರು ಹೇಳ್ತಾರೆ. ತದನಂತರ ಖಂಡಿತ ಅಜ್ಜಿ ಅರ್ಜುನ್ ಕೂಡ ಮಾವ ಕರೆಯೋದನ್ನೇ ಕಾಯ್ತಿದ್ದಾರೆ, ಖಂಡಿತ ಕರೆದ ತಕ್ಷಣ ಬರ್ತೀವಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ತದನಂತರ ಬೆಳ್ಳಂಬೆಳಗ್ಗೆ ಆಗ್ತಿದ್ದಾಗೆ ಕೋರ್ಟ್ನಲ್ಲಿ ಭಾರ್ಗವಿ ಮತ್ತೆ ಬೃಂದಾ ಮುಖಾಮುಖಿ ಆಗಿದ್ದಾರೆ. ಅಪ್ಪನೇ JP ಪಾಟೀಲ್ ವಿರುದ್ಧ ನಿಂತಿರೋದು ಅನ್ನೋ ವಿಷಯ ಬೃಂದಾಗೆ ಗೊತ್ತಾಗಿದೆ. ಅದೇ ಕಾರಣಕ್ಕೆ ಮಗಳು ಅಪ್ಪನ ಮೇಲೆ ಪ್ರೀತಿ ಇದೆ ಅನ್ನೋ ರೀತಿಯಲ್ಲಿ ಭಾರ್ಗವಿ ಮುಂದೆ ಪೋಷಣೆ ಮಾಡೋಕೆ ಮುಂದಾಗ್ತಿದ್ದಾಳೆ. ಅಪ್ಪಂಗೆ ಇದೆಲ್ಲ ಬೇಕಾ, ಪಾಪ ಅಪ್ಪ ಹೇಗೂ ಮನೇಲಿದ್ರು, ಇದೆಲ್ಲ ಜಂಜಾಟ ಬೇಡ, ಅಪ್ಪನ ಆರೋಗ್ಯ ಹಾಳಾಗತ್ತೆ ಅಂತ ಬೃಂದಾ ಹೇಳಿದಾಗ, ನೀನು ಅಪ್ಪನ ಬಗ್ಗೆ ಕಾಳಜಿ ಮಾಡಬೇಕಾಗಿಲ್ಲ, ನೀನು ಎಂಥವಳು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ,
ಅಂತ ಭಾರ್ಗವಿ ರೆಬೆಲ್ ಆಗ್ತಾರ. ಒಂದೇ ಒಂದು ಕೇಸನ್ನು ಗೆದ್ದಿದ್ದೀನಿ ಅಂತ ಇಷ್ಟೊಂದು ಬೇಡ ಅಂದಾಗ ನಿಮ್ಮ ಮಾವ ಸೋತಿರೋದು ಅದು ಒಂದೇ ಕೇಸ್ ಅನ್ನೋದನ್ನು ನೀನು ಮರಿಬೇಡ ಅಂತ ಹೇಳಿ ಭಾರ್ಗವಿ ಟಕ್ಕರ್ ಕೊಡ್ತಾರ. ಇದರ ನಡುವೆ ಕೋರ್ಟಿನ ಹಾಲ್ನಲ್ಲಿ JP ಹಾಗೆ ರವೀಂದ್ರ ಭಟ್ಗಳು 20 ವರ್ಷಗಳ ನಂತರ ಮುಖಾಮುಖಿ ಆಗ್ತಿದ್ದಾರೆ. ಕೊನೆಗೂ ಇಲ್ಲಿ ರವೀಂದ್ರ ಅವರ ಮೇಲುಗೈಯನ್ನು ಸಾಧಿಸ್ತಾರೆ. JPಗೆ ಮುಖಭಂಗವಾಗ್ತದೆ. ಅಲ್ಲಿಗೆ ಅನಾಮಿಕ ಲೇಡಿ ಕೂಡ ಎಂಟ್ರಿ ಕೊಡ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ